ಬುದ್ಧಿವಂತರು ನಾವೇ ಭಾಗ್ಯವಂತರು. ಆಶಾ, ಮನೆಗೆ ಬಂದ ಮಹಾಲಕ್ಷ್ಮಿ, ಬಲಗಾಲಿಟ್ಟು ಒಳಗೆಲ್ಲ ನಮ್ಮ ಮನೆ. ಆಶಾ, ಹಸಿರು ತೋರಣ ಕಟ್ಟಬೇಕು, ನಂದ ದೀಪ ಬೆಳಗ್ಬೇಕು, ಧನಲಕ್ಷ್ಮಿ ಈ ಮನೆಯಲ್ಲಿ ತಾಂಡವ ಆಡಬೇಕು, ಆನಂದ ಸಂತೋಷ ಕುಣಿದಾಡ್ತಾ ಇರ್ಬೇಕು. ಲೇ, ಈ ಮನೆ ನಂದ ಗೋಕುಲ ಅಂತ ಅನಿಸ್ಕೋಬೇಕು ಕಡೆ. ಆಗ್ಲಿನ ಬರೀ ಸಿನಿಮಾ ಹೆಸರೇ ಹೇಳ್ತಾ ಇದ್ದೀರಾ? ನಾನು ಸಿನಿಮಾ ಹೆಸರು ಹೇಳಿರ್ಬೋದು ಆಶಾ, ಆದ್ರೆ ಅದು ನನ್ನ ಮನಸ್ಸಿನ ಆಸೆ ಕೂಡ ಅಲ್ವಾ? ಹೌದಾ? ಹಾಗಾದ್ರೆ ನನ್ ಮನಸ್ಸಿನ ಆಸೆನೂ ಹೇಳ್ಬಿಡ್ತೀನಿ, ಕೇಳ್ಕೊತೀರಾ? ನಿನ್ನ ಮನಸ್ಸಲ್ಲೂ ಆಸೆ ಇದೆಯಾ? ಹೋಲ್ಸೇಲ್ ಆಗಿ ಹೇಳು. ರೀ, ಈ ಮನೆ 23 ಶಾಂತಿ ನಿವಾಸ ಆಗ್ಬೇಕು. ಎಷ್ಟು? 23. ಕಂಟಿನ್ಯೂ. ಆಮೇಲೆ ಈ ಮನೆಯಲ್ಲಿ ಪ್ರೀತಿ ವಾತ್ಸಲ್ಯ ತುಂಬಿರ್ಬೇಕು, ಐಶ್ವರ್ಯ ತುಳುಕ್ತಾ ಇರ್ಬೇಕು. ಅಷ್ಟೇ ಅಲ್ಲ ರೀ, ನೀವು ನನ್ನ ಪಾಲಿಗೆ ಪತಿಯೇ ದೈವ ಅಂತ ಆಗ್ಬೇಕು, ನಾನು ಗಂಡನಿಗೆ ತಕ್ಕ ಹೆಂಡತಿ ಅಂತ ಹೆಸರು ತಗೋಬೇಕು, ನಮ್ಮ ಮನೇನ ನೋಡಿ ಎಲ್ಲರೂ ಮನೆಯೇ ಮಂತ್ರಾಲಯ ಅಂತ ಹೊಗಳ್ಬೇಕು ಅಂತ ನಂಗೆ ತುಂಬಾ ಆಸೆ ಇದೆ ರೀ. ಅಯ್ಯೋ 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 ಅಯ್ಯೋ, ಏನೇ ನೀನು ಎಲ್ಲ ಸಿನಿಮಾ ಹೆಸರು ಹೇಳ್ತಾ ಇದೀಯಾ? ನನ್ನ ಪುಣ್ಯ ಎಲ್ಲ ಹಳೇ ಸಿನಿಮಾ ಹೆಸರು ಹೇಳಿದೆ. ಅಕಸ್ಮಾತ್ ನೀನು ಬ್ರಿಲಿಯಂಟ್ ಬ್ರೈನಿಂದ ಹೊಸ ಹೊಸ ಟೈಟ್ಲ್ಗಳು ಬಂದ್ಬಿಟ್ಟಿದ್ರೆ ನಮ್ಮ ಗಾಂಧಿನಗರ ಜನ ಆ ಟೈಟ್ಲ್ನ ರಿಜಿಸ್ಟರ್ ಮಾಡಿ 2-2 ಲಕ್ಷಕ್ಕೆ ಸೇಲ್ ಮಾಡ್ತಿದಾರಂತೆ. ಹಂಗಂತ ಪೇಪರಲ್ಲಿ ಬಂದಿತ್ತಪ್ಪ, ನನಗೆ ಗೊತ್ತಿಲ್ಲ. ಬಿಡ್ರಿ, 3 ದುಡ್ಡಿನ ವಿಷಯನೇ ಮಾತಾಡ್ಬಿಡಿ ನೀವು. ನಾನ್ ಹೇಳಿದ್ದು ಬರೀ ನನ್ ಮನ್ಸಿನ ಆಸೆ ಅಷ್ಟೇ, ಗೊತ್ತಾ? ನಿನ್ ಮನ್ಸಿನ ಆಸೆನಾ? ಆಶಾ, ನಿನ್ನ ಆಸೆ ನೆರವೇರೋ ಕಾಲ ಹತ್ರ ಬಂತು ಅಂತ ತಿಳ್ಕೊ. ನಮ್ಗೆ ಹಿಡಿದಿರೋ ಕೆಟ್ಟ ಗ್ರಾಚಾರ ತೊಲಗೋಯ್ತು ಅಂತ ತಿಳ್ಕೊ. ರಾತ್ರಿ ಕಳೆದ ಮೇಲೆ ಹಗ್ಲು ಬಂದೇ ಬರುತ್ತದೆ, ಹಾಗೆ ನಮ್ಮ ಜೀವನದಲ್ಲೂ ರಾತ್ರಿ ಕಳೆದು ಹಗ್ಲು ಬಂದಾಯ್ತು. ಸ್ವಲ್ಪ ದಿವಸ ಆಶಾ ಅದ್ಭುತಾನಂದ ಸ್ವಾಮಿಗಳ ಆಶೀರ್ವಾದ ಪಡೆದು ಅವ್ರ ಹತ್ರ ಮಂತ್ರಿಸು ತೆಂಗಿನಕಾಯಿ ತಗೊಂಡು ಆ ತೆಂಗಿನಕಾಯಿ ಬಲದಿಂದ ಇಲ್ಲೋ ಬರೋ ಸೈಟ್ಗಳನ್ನೆಲ್ಲ ಸೇಲ್ ಮಾಡ್ಬಿಟ್ಟು ಮಿಕ್ಕಿದ ಬ್ಯಾಲೆನ್ಸ್ ಕಮಿಷನ್ ನನ್ನ ಕೈಗೆ ತಗೊಂಡ್ಬಿಟ್ರೆ ದೊಡ್ಡ ಬಂಗಲೆ, ಕಾರು. ಇಷ್ಟೊಂದು ಶ್ರೀಮಂತರೆಲ್ಲ ಆಗ್ಬೇಕು ಅಂತ ನಂಗೆ ಆಸೆ ಇಲ್ಲಪ್ಪ. ಏನೋ ಯಾವ ಕೊರತೆನೂ ಇಲ್ಲದೆ ನೆಮ್ಮದಿ ಜೀವನ ನಡೆಸಿದ್ರೆ ಸಾಕಪ್ಪ. ಲೇ 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 ನಾನು ನಿಂತರ ಅಲ್ಪತೃಪ್ತ ಅಲ್ಲ ಕಣೆ. ನಿಂತರ ನಾನೇನಾದ್ರು ಸಿಂಪಲ್ ಆಗಿ ಯೋಚನೆ ಮಾಡಿಬಿಟ್ರೆ ನೀನು ಮನೆ ಮುಂದೆ ಕೂತ್ಕೊಂಡು ಊದ್ಬತ್ತಿ ಹೊಸಿತಾ ಇರ್ತೀಯ. ನಾನು ಅದಕ್ಕೆ ಗಮನದಲ್ಲಿ ನಾನು ಹಾಕೊಂಡು ಹೋಗ್ಬಿಟ್ಟು ಅದನ್ನು ಪಟ್ಟಣದೊಳಗೆ ಹಾಕೊಂಡು ಮನೆಗೆ ಹೋಗಿ, ಸರ್ ಊದ್ಬತ್ತಿ ತಗೊಳ್ಳಿ, ಅಮ್ಮ ಊದ್ಬತ್ತಿ ತಗೊಳ್ಳಿ, ಗಮ್ಮಂತದ್ದು ಊದ್ಬತ್ತಿ ಸರ್ ಊದ್ಬತ್ತಿ ತಗೊಳ್ಳಿ, ಗಂಧದ ವಾಸನೆ ಬರ್ತದೆ, ಮಲ್ಲಿಗೆ ವಾಸನೆ ಬರ್ತದೆ, ಸಂಖ್ಯೆ ವಾಸನೆ ಬರ್ತದೆ. ಯಾಕ ಊದ್ಬತ್ತಿ ತಗೊಳಕ್ಕ? ಅಡೋ ಅಯ್ಯ, ಊದ್ಬತ್ತಿ ತಗೊಳ್ಳೋಣ, 10 ರೂಪಾಯಿಗೆ 4 ಊದ್ಬತ್ತಿ ತಗೊಳ್ಳಿ. ಸುಮ್ಮನೆ ರೀ, ಸದ್ಯ ನಮ್ಗಿಂತ ಪರಿಸ್ಥಿತಿ ಬರೋದೇ ಬೇಡಪ್ಪ. ಹಾಗೇನಾದ್ರು ಬಂದ್ರು ನಾನ್ ಮನೆಗೂ ಹೋಗಿ ಊದ್ಬತ್ತಿ ಮಾರ್ತೀನಿ ಹೊರತು ನಿಮ್ಮನ್ನಂತ ಕೆಲ್ಸಕ್ಕೆಲ್ಲ ನಾ ಕಳ್ಸಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಈಗ ನಿನ್ ನಿಜವಾದ ಗಂಡನಿಗೆ ತಕ್ಕ ಹೆಂಡತಿ. ಹೌದಾ? ಇನ್ಮೇಲೆ ನಾವ್ ಹಿಂಗಿರಲ್ಲ ಕಣೆ, ದೊಡ್ಡ ಬಂಗ್ಲೆಯಲ್ಲಿ ಇರ್ತೀವಿ, ಐಷಾರಾಮಿ ಜೀವನ ಮಾಡ್ತೀವಿ. ಇನ್ನು ಮುಂದೆ ಏನಾರು ನೀನ್ ಅಡಿಗೆ ಮನೆಗೆ ಹೋದ್ರೆ ಕಾಲು ಮುರಿದು ಬಿಡ್ತೀನಿ. ಯಾಕೆ? ಯಾಕಂದ್ರೆ ನಮ್ದೆಲ್ಲ 5 ಸ್ಟಾರ್ ಹೋಟ್ಲಲ್ಲೇ ಟಿಫನ್ ಊಟ ಎಲ್ಲ ಅಲ್ವಾ. ಆಶಾ, ಅಂಜನಮೂರ್ತಿ ಬಿಲ್ಡರ್ಸ್, ಅಂಜನಮೂರ್ತಿ ಡೆವಲಪರ್ಸ್, ಅಂಜನಮೂರ್ತಿ ಗಾರ್ಮೆಂಟ್ಸ್. ಅಂಜನ್ ಮೂರ್ತಿ ಯಾರ್ರಿ? ಇನ್ನು ಮುಂದೆ ಏನಾರು ನೀನ್ ಅಡಿಗೆ ಮನೆಗೆ ಹೋದ್ರೆ ಕಾಲು ಮುರಿದು ಬಿಡ್ತೀನಿ. ಯಾಕೆ? ಯಾಕಂದ್ರೆ ನಮ್ದೆಲ್ಲ 5 ಸ್ಟಾರ್ ಹೋಟ್ಲಲ್ಲೇ ಟಿಫನ್ ಊಟ ಎಲ್ಲ ಅಲ್ವಾ. ಆಶಾ, ಅಂಜನಮೂರ್ತಿ ಬಿಲ್ಡರ್ಸ್, ಅಂಜನಮೂರ್ತಿ ಡೆವಲಪರ್ಸ್, ಅಂಜನಮೂರ್ತಿ ಗಾರ್ಮೆಂಟ್ಸ್. ಅಂಜನ್ ಮೂರ್ತಿ ಯಾರ್ರಿ? ನಾರೇ ಕಣೆ. ಅಯ್ಯೋ, ನೀವ್ ಅಂಜನಾ ಮೂರ್ತಿ ರೀ. ಅಯ್ಯೋ, ಶ್ರೀಮಂತಿಗೆ ಬರ್ಮೇಲೆ ಕೊಂಬು ತೀರ್ಕೊಂಡೆಲ್ಲ ಕಟ್ ಮಾಡಿದ್ರೆ ಸಾಕ್ಬಿಡ್ತೀನಿ. ಅಂಜನಮೂರ್ತಿ ಐಟಿ, ಅಂಜನಮೂರ್ತಿ ಬಿಟಿ. ಆಶಾ, ನಿಮ್ಮಪ್ಪನ ಕೂರಿಸ್ಕೊಂಡು ಮನಮಂದಿ ಎಲ್ಲ ಸೇರ್ಕೊಂಡು ಯಾವಾಗಲೂ ಬೈತಿರ್ತಿರಲ್ಲ, ಕೆಲ್ಸಕ್ಕೆ ಬಾರ್ದವ್ರು ಅಂತ. ನಿಮ್ಮಪ್ಪಂಗೊಂದು ಕೆಲಸ ಕೊಡ್ತೀನಿ ಕಣೆ. ಏನ್ ಕೆಲಸ ಕೊಡ್ತೀರಾ? ವಾಚ್ಮ್ಯಾನ್ ಕೆಲಸ. ನಮ್ಮಪ್ಪ ಯಾಕ್ರಿ ವಾಚ್ಮ್ಯಾನ್ ಕೆಲಸ ಮಾಡ್ಬೇಕು? ಲೇ, ಇನ್ನೇನ್ 4 ಮಂತ್ ಕೆಲಸ ನಾ ಕೊಡಕ್ಕಾಯ್ತದೆ. ಸಿಕ್ಕಾಪಟ್ಟೆ ಮಾತಾಡ್ತಾರಲ್ಲ ನಿಮ್ಮಪ್ಪ. ಸೈಲೆಂಟ್ ಆಗಿ ಸ್ವಲ್ಪ ದಿವಸ ಸುಮ್ಮನೆ ಕೂತ್ಕೊಳ್ಳಿ ಅಂತ ವಾಚ್ಮ್ಯಾನ್ ಕೆಲಸ ಕೊಡ್ತೀನಿ ಅಂದೆ. ಸಾಕು, ಸುಮ್ಮನೆ ಇರ್ರಿ. 3 ಹೊತ್ತು ನೀವು ನಮ್ಮ ಅಪ್ಪನ ಅನ್ನೋದು ನಮ್ಮ ಮನೆಯವ್ರನ್ನ ಕರೆಯೋದೆಲ್ಲ ಮಾಡ್ಬೇಡಿ. ಏನೋ ದೇವ್ರ ದಯದಿಂದ ನೀವ್ ಹೇಳಿದ್ದೆಲ್ಲ ಆಗ್ಬಿಟ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವೇನ್ರಿ? ಆದ್ರೂ ಮಲ್ಗಿದ್ದವರು ಮೊದ್ಲು ಎತ್ ಕೂತ್ಕೊಂಡು ಆಮೇಲೆ ನಿಂತ್ಕೋಬೇಕು. ಒಂದೇ ಸಲ ಎದ್ ನಿಂತ್ಕೋತೀನಿ ಅಂದ್ರೆ ನೆಲಕ್ಕೆ ದಪ್ಪ ಅಂತ ಬಿದ್ದು ಬಿಡ್ತಾರೆ, ಗೊತ್ತಾ? ಅಂಜನಮೂರ್ತಿನ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಈ ಅಂಜನಮೂರ್ತಿ ಹಂಗೆಲ್ಲ ಬೀಳಲ್ಲ, ಆಂಜನೇಯನ್ ತರ ಹಾರ್ತಾ ಇರ್ತಾನೆ.
ಹೇಳು ಅಮಿತ್, ಏನು ಯೋಚನೆ ಮಾಡಿದೆ? ನೀವು ಹೇಳಿದ್ದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ನನಗೇನು ಅಭ್ಯಂತರ ಇಲ್ಲ ಸರ್. ನೀವು ನಿಮ್ಮ ಮಗಳನ್ನ ಚೆನ್ನಾಗಿ ನೋಡಿಕೊಂಡಷ್ಟು ಈ ಶ್ರೀಮಂತಿಕೆ ಅನುಕೂಲತೆಗಳನ್ನ ಕೊಟ್ಟ ಹಾಗೆ ನನಗೆ ಕೊಡೋಕ್ಕಾಗಲ್ಲ ಅಂತ ಆತಂಕ ಆಗ್ತಾಯಿದೆ. ಬಡವ್ರ ಮನೆ ಹುಡುಗಿ ಶ್ರೀಮಂತರ ಮನೆಗೆ ಹೋದರೆ ನಡೆಯುತ್ತೆ, ಅದೇ ಶ್ರೀಮಂತರ ಮನೆ ಹುಡುಗಿ ಬಡವ್ರ ಮನೆಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗಿಲ್ಲ ಸರ್. ನನ್ನ ಮಗಳ ಸಂತೋಷದ ಬಗ್ಗೆ ನೀನು ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀಯ ಅಂದರೆ ನನಗೆ ಭಾಳ ಖುಷಿ ಆಗುತ್ತಪ್ಪ. ನನಗೂ ನನ್ನ ಮಗಳ ಸಂತೋಷದ ಬಗ್ಗೆ ಯೋಚನೆ ಮಾಡೋ ಹುಡುಗನೇ ಬೇಕಾಗಿತ್ತು. ನೀನು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಶ್ರೀಮಂತಿಕೆಯಲ್ಲಿ ಬೆಳೆದವ್ರಿಗೆ ಬಡತನದಲ್ಲಿ ಬಾಳ್ವೆ ಮಾಡೋದು ಕಷ್ಟ ಆಗುತ್ತೆ. ಆದರೆ ಬಡತನದಲ್ಲಿ ಬೆಳೆದವರು ಶ್ರೀಮಂತರಾಗೋದೇನು ಕಷ್ಟ ಅಲ್ಲ. ನೀನು ಬಡತನದಲ್ಲಿ ಬೆಳೆದಿದ್ಯಾ, ನನ್ನ ಮಗಳು ಶ್ರೀಮಂತಿಕೆಯಲ್ಲಿ ಬೆಳೆದಿದ್ದಾಳೆ. ನೀವಿಬ್ಬರು ಅಡ್ಜಸ್ಟ್ ಆಗೋ ಉಪಾಯ ನನ್ನ ಹತ್ರ ಇದೆ. ಏನು ಸರ್ ಅದು? ನನ್ನ ಮಗಳ ಶ್ರೀಮಂತ ಜೀವನ ಮುಂದುವರಿಬೇಕು, ನೀನು ಶ್ರೀಮಂತನಾಗಿ ಬಾಳ್ಬೇಕು. ಆದರೆ ಅದಕ್ಕೊಂದು ಸಮಸ್ಯೆ ಇದೆ. ಏನು ಸರ್ ಅದು? ನಾನು ಶ್ರೀಮಂತ ಹೇಗಾಗೋದು ಅಂತ ಸಮಸ್ಯೆ ಅಲ್ಲ, ನೀನು ನನ್ನ ಅಳಿಯನಾದ್ಮೇಲೆ ನನ್ನ ಶ್ರೀಮಂತಿಗೆ ನಿನಗೆ ಟ್ರಾನ್ಸ್ಫರ್ ಆಗುತ್ತೆ. ನಿನ್ನ ಜೀವನ ನಿನ್ನ ಮನೆಯಿಂದ ನನ್ನ ಮನೆಗೆ ಟ್ರಾನ್ಸ್ಫರ್ ಆಗೋದು. ಅಂದರೆ ನೀನು ಈ ಮನೆಯಲ್ಲಿ ನನ್ನ ಮನೆ ಅಳಿಯನಾಗಿರ್ಬೇಕು. ಅಂದರೆ ಮದುವೆ ಆದಮೇಲೆ ನಾನು ನಿಮ್ಮ ಮನೇಲೆ ಬಂದಿರಬೇಕಾ? ನೋಡಪ್ಪ, ಇದು ಬಡತನ ಸಿರಿತನದ ಪ್ರಶ್ನೆ ಅಲ್ಲ. ನನಗೆ ನನ್ನ ಮಗಳನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ನಾನು ಇರೋವರೆಗೂ ನನ್ನ ಮಗಳು ನನ್ನ ಕಣ್ಣು ಮುಂದೆ ಸಂತೋಷವಾಗಿರಬೇಕು. ಅದಕ್ಕೋಸ್ಕರ ನಾನು ನಿಮ್ಮ ಮನೇಲಿ ಬಂದಿರೋಕ್ಕಾಗಲ್ಲ, ನೀನು ನಮ್ಮ ಮನೇಲಿ ಬಂದಿರಬೇಕು. ಇದರಿಂದ ಎಲ್ಲರೂ ಸುಖವಾಗಿರ್ಬೋದು. ನನ್ನ ಅಳಿಯನಾಗೋನಿಂದ ನಾನು ಕೇಳ್ತಾ ಇರೋದು ಇದೊಂದೇ ಫೇವರ್. ಸರ್, ನಾನು ಈ ವಿಚಾರದ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಸ್ವಲ್ಪ ಟೈಮ್ ಕೊಡಿ. ಧಾರಾಳವಾಗಿ ಯೋಚನೆ ಮಾಡಪ್ಪ. ಇದೊಂದು ಕಂಡೀಷನ್ ನೀನು ಒಪ್ಕೊಂಡ್ಬಿಟ್ರೆ ನಿನ್ನ ಎಜುಕೇಷನ್ನು, ನಿನ್ನ ಭವಿಷ್ಯ, ನಿನ್ನ ಸಂಪಾದನೆ ಯಾವುದಕ್ಕೂ ತೊಂದರೆ ಆಗಲ್ಲಪ್ಪ. ಆಗಲಿ ಸರ್, ನಾನು ಯೋಚನೆ ಮಾಡಿ ತಿಳಿಸ್ತೀನಿ. ನನಗೆ ಬರ್ತೀನಿ. ಅರೆ ಕೂತ್ಕೊಳ್ಳಪ್ಪ, ನನ್ನ ಮಗಳು ಕಾಫಿ ಮಾಡ್ಕೊಂಬರಕ್ಕೆ ಹೋಗಿದ್ದಾಳೆ. ನಿಶಾ, ಬಂದೆ ರೆಡಿ. ಸಾಕು, ಗಾಂಧಿ ಭಾಷೆ ಗೊತ್ತಾಯ್ತು. ಯಾವ ಜೊತೆ ಬಂದಿಲ್ಲ ಅಂಜನಾಮೂರ್ತಿ ಗೊತ್ತಾದ್ರೆ ಗತಿಯೇನು? ಇದು ಮಾತ್ರ ಬಿಡಬೇಡ ನೀನು. ನೀನೇನೇನು ಏನು ನಿನ್ ರೀತಿ ರಿವಾಜು ಸ್ಟೈಲು ಎಲ್ಲ ಬದಲಾಯಿಸ್ಬಿಟ್ಟಿದ್ಯಲ್ಲ. ಏನು ಬದಲಾದ್ರೇನು, ಬ್ಯಾಗ್ ಮಾತ್ರ ಬಿಟ್ಟಿಲ್ಲ. ನಾನು ಇದನ್ನ ಬಿಡಲ್ಲ ಮಾವ. ಎಲ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನನ್ನಾರು ಒಂದನ್ನು ಬಿಟ್ಬಿಟ್ಟು ಬರ್ತಾರೆ. ಭಗವಂತ ನನಗೆ ಎಲ್ಲ ಕೊಟ್ರು, ನಾನು ಇದನ್ನ ಬಿಡಕ್ ರೆಡಿ ಇಲ್ಲ. ಅದು ಕೇಳ್ದ ಕೊಡ್ಲಿಲ್ಲ. ಬೇಕು ನೋಡ ಅದ್ರ ಕೈಲಿ ಬೇಕಿದು. ಕೃಷ್ಣನ್ ನೋಡಿದೀಯಾ? ನಮ್ಮನೆ ತಳಬಾಗ್ಲಲ್ಲ ಇಲ್ವಾ ಮುಂದೆ? ಆ ಕೃಷ್ಣನ್ ಸರಿಯಾದ ನೋಡು. ಅಕ್ಕಪಕ್ಕ ಎರಡು ದನ ಇರುತ್ತೆ, ಹೌದಾ? ಹಾಗೆ ಆ ಕಡೆ ಅದು, ಈ ಕಡೆ ಇದು. ಅಪ್ಪ, ನನ್ ಮಾತ್ ಕೇಳಿಪ್ಪ. ಇವ್ರನ್ ಮನೆ ಮಾಡಿದ್ದಾರೆ, ಅದನ್ನ ನೋಡ್ಕೊಂಡ್ ಬರಕ್ ಹೋಗಿದ್ದೆ. ಮನೆ ತುಂಬಾ ಚೆನ್ನಾಗಿದೆ ಅಮ್ಮ, ತುಂಬಾ ಅನುಕೂಲವಾಗಿದೆ ಅಪ್ಪ. ಎಲ್ಲ ಮನೆ ಹತ್ರನೇ ಸಿಗುತ್ತೆ. ತರಕಾರಿ, ಹೂವು, ಹಣ್ಣು, ಬಟ್ಟೆ ಎಲ್ಲ. ಆದ್ರೆ ಬಾಡಿಗೆ ಸ್ವಲ್ಪ ಜಾಸ್ತಿ. ಎಷ್ಟಮ್ಮ ಅದು? ಏನೇನು ಬಾಡಿಗೆ ಜಾಸ್ತಿ, ಬಾಡಿಗೆ ಜಾಸ್ತಿ, ಬಾಡಿಗೆ ಜಾಸ್ತಿ ಅಂತ ಬಲ್ಬುರಿ ಶಂಕ ಹೊಡ್ಕೊತೀಯ ನೀನು. ಬಾಡಿಗೆ ಜಾಸ್ತಿ ಆದ್ರೆ ಅನುಕೂಲತೆಗಳು ಚೆನ್ನಾಗಿರ್ಬೇಕು. ಇಷ್ಟಕ್ಕೂ ನಾವೇನ ಅಲ್ಲಿ ಪರ್ಮನೆಂಟ್ ಆಗಿ ಟೆಂಟ್ ಹಾಕೊಂಡು ಕೂತಿರ್ತೀವ? ಇಲ್ವಲ್ಲ. ಒಂದ್ 6 ತಿಂಗಳಷ್ಟೇ, ಆಮೇಲೆ ನಾವೇ ಸ್ವಂತ ಮನೆ ಕಟ್ಟಿಸ್ಕೊಂಡು ಗೃಹ ಪ್ರವೇಶ ಮಾಡ್ಕೊಂಡು ಹೊಂಟೋಯ್ತಿರ್ತೀವಲ್ಲ. ಸರಿ, ಸ್ವಂತ ಮನೆಗೆ ಸೈಟ್ ಎಲ್ಲಿ ತಗೊಂಡಿದ್ಯಾ? ಸದಾಶಿವನಗರದಲ್ಲಿ. ಎಲ್ಲಿ? ಸದಾಶಿವನಗರದಲ್ಲಿ ಅಣ್ಣವ್ರ ಮನೆ ಇದೆಯಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆ.
ನೀನೇ ನನಗೆ ಬಿಡಿಲ್ ಕುಯ್ತಾ ಇದೆಯಲ್ಲ ನೀನು ಬಿಡಿಲ್ಲ ಅಲ್ವೋ ಡಾಕ್ಟರ್ ರಾಜುಮಾರ್ ಅವರ ಅಕ್ಕಪಕ್ಕದಲ್ಲೆಲ್ಲ ಮನೆ ಆಗಿಬಿಟ್ಟಿದೆಯಲ್ಲೋ ಯಾರಿಗೂ ಇದ್ಗಳಲ್ಲಿ ಮುಂಭಾಗಕ್ಕೆ ಬಂದು ಸುಮ್ಮನೆ ತಿಂಗ್ ನೋಡಿರ್ತೀರಿ ಅಷ್ಟೇ ಸ್ವಲ್ಪ ತಿರುಗಿ ನೋಡಿ ಹಿಂದ್ಗಡೆ ಒಂದು ಪಾರ್ಕ್ ಅದೇ ಪಾರ್ಕ್ ಇದೆ ಅದನ್ನ ಪರ್ಚೇಸ್ ಮಾಡಿದ್ದೀನಿ ಅಪ್ಪ ಆ ಪಾರ್ಕ್ ಅಲ್ಲೇ ಮನೆ ಕಟ್ಟು ಅದಕ್ಕೆ ಆಗೋದು ಗೃಹ ಪ್ರವೇಶ ಅಲ್ಲ ಆ ಗೃಹ ಪ್ರವೇಶ ಮಾಡು ನಾವೆಲ್ಲ ಬಂದು ಆನಂದ ಪಡ್ತೀವಿ ಅಲ್ಲಿವರೆಗೆ ನಂದೊಂದು ಪ್ರಾರ್ಥನೆ ನಡೆಸ್ಕೊಡ್ತೀಯಾ ಏನ್ ಮಾವ ಇವಾಗ ನೀನ್ ಇದೆಯಲ್ಲ ಮನೆ ಬಾಡಿಗೆ ಮನೆ ಅದಕ್ಕೆ ತಿಂಗಳ ಬಾಡಿಗೆ ಕಟ್ಕೊಂಡು ಹೋಗು ನನಗೆ ಕಾಗದ ಬರಿಬೇಡ 5 ತಿಂಗಳ ಬಾಡಿಗೆ ನೀವು ಕಟ್ಟಿ ಅಂತ ಇಲ್ಲ ಮಾವ ನೀವು ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಮಾವ ಈಗ ನನ್ನ ಲೆವೆಲ್ ಚೇಂಜ್ ಮಾವ ನಾನಿರೋ ತನಕ ಅವನು ಬಾಡಿಗೆ ಕೇಳಂಗಿಲ್ಲ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ 6 ತಿಂಗಳ ಬಾಡಿಗೆ ಅಡ್ವಾನ್ಸ್ ಕೊಟ್ಬಿಟ್ಟಿದೀಯ ಅಡ್ವಾನ್ಸ್ ಕೊಟ್ಟಿದ್ದೀನಲ್ಲ ಅದ್ರ ಕಟ್ ಮಾಡ್ಕೊ ಅಂತ ಹೇಳಿದ್ದೀನಿ ಅಲ್ಲಿಗೆ 6 ತಿಂಗಳ ಅವನಿಗೆ ಬಾಡಿಗೆ ಕೇಳೋ ಹಾಗೆ ಇಲ್ಲ ಕೇಳಿದ್ರೆ ಕೇಸ್ ಹಾಕ್ಬಿಡ್ತೀನಿ ಅಕ್ಕ ಮನೆ ಸಾಮಾನ್ಗೆಲ್ಲ ಏನೇ ಮಾಡ್ತೀಯಾ ಅಮೃತ ಅದನ್ನೆಲ್ಲ ಇವ್ರು ಬೇಕಾದ್ರೆ ಈಗಲೇ ಕೊಡಿಸ್ತೀನಿ ಅಂದ್ಬಿಟ್ರು ಆದ್ರೆ ನಮಗ್ ಮನೆ ಸಿಕ್ಕಿರೋ ವಿಷಯ ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಲ್ಲ ಅದಕ್ಕೆ ಮೊದ್ಲು ಮನೆಗೆ ಬಂದ್ಬಿಟ್ಟೆ ನಾನು ನೀನು ಅಷ್ಟೇ ಇವತ್ತು ಆಫೀಸ್ ಮುಗ್ದಿದ್ ಕೂಡಲೇ ಸಂಜೆ ನಮ್ಮ ಮನೆಗೆ ಬಂದ್ಬಿಡಾಯ್ತಾ ಹ್ಞೂ ಕಣಕ್ಕ ಬರ್ತೀನಿ ಆಮೇಲೆ ನಿಂಗೆ ಏನಾದ್ರೂ ಹೆಲ್ಪ್ ಬೇಕಿದ್ರೆ ಅಜಯ್ನ ಅಮಿತ್ನ ಕರ್ಕೊಂಡು ಹೋಗು ಹೋಗ್ರ ಸರಿ ಬರ್ತೀವಕ್ಕ ಆಶಾ ಬೇಡ ನಮ್ಗೆ ಯಾರ ಹೆಲ್ಪು ಬೇಡ ಏನೇ ನೀನು 4 ಕಾಸು ಮಿಸ್ ಹಾಕಿದ್ರೆ ಸಾಕು ಮನೆ ಒಳಗೆ ಸೆಟ್ ಮಾಡೋದೇನು ಮನೇಲಿ ಶಿಫ್ಟ್ ಮಾಡಕ್ ಬಿಡ್ತಾರೆ ಅಂತೇ ಇವ್ರೇನು ಬೇಡ ನಿನಗೆ ಮನೆಗೆ ಬೇಕಾಗಿರೋದೆಲ್ಲ ತಗೊಳ್ಳೋಷ್ಟೊತ್ತಿಗೆ ಗೊತ್ತಾಗುತ್ತೆ ನಾವು ಹೊರಡ್ತೀವಮ್ಮ ಆಶಾ ಎಲ್ಲರೂ ಚೆನ್ನಾಗಿರಿ ಇಷ್ಟು ವರ್ಷ ಆದ್ಮೇಲೆ ಆ ದೇವ್ರಿಗೆ ಕಣ್ಣಿಗೆ ನೋಡಿದೆ ಸುಖವಾಗಿ ಸಂಸಾರ ನಿನ್ ಮಗ ಇಲ್ಲೇ ಇರಲಿ 1 ತಿಂಗಳೇನು 6 ತಿಂಗಳು ನಾನು ನೋಡ್ಕೋತೀನಿ ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ ಸರಿ ಚಂದಾಪುರಕ್ಕೆ ಹೋಗಿದ್ರಾ ನಮ್ಮ ಯಜಮಾನ್ರು ಸಿಕ್ಕಿದ್ರಾ ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಿ ನಾನು ನಿನ್ನ ಗಂಡನ ಕರ್ಕೊಂಡ್ಬರ್ತೀನಿ ಅಂತ ಅವತ್ತು ಪ್ರಾಮಿಸ್ ಮಾಡ್ತಾರೆ ಆದರೆ ಆದ್ರೆ ಅವ್ರಿಗೆ ಬರೋದಕ್ಕೆ ಒಪ್ಲಿಲ್ವಾ ಅವರು ಬರದೇ ಇದ್ರೆ ನನಗೇನು ಟೆನ್ಷನ್ ಆಗ್ತಿರ್ಲಿಲ್ಲ ನಿನ್ನೆ ಅಲ್ಲಿ ಕರ್ಕೊಂಡು ಹೋಗಿ ನಿಮ್ಮಿಬ್ಬರನ್ನು ಒಂದು ಮಾಡ್ತಿದ್ದೆ ಆದರೆ ಪರಿಸ್ಥಿತಿ ಮಿತಿ ಮೀರಿದೆ ಯಾಕೆ ಏನಾಯ್ತು ನಾನು ಅಲ್ಲಿಗೆ ಹೋದಾಗ ಗಂಡನ ಜೊತೆ ಹೆಂಗಸಿದ್ರು ವಿಚಾರಿಸಿದ್ದಕ್ಕೆ ಅವಳೇ ಒಂದು ಹೆಂಡತಿ ಅಂತ ಗೊತ್ತಾಯ್ತು